ವೆಲ್ಕಮ್ ಬ್ಯಾಕ್ ಟು ದ ಎಕನಾಮಿಕ್ಸ್ ಸೀರೀಸ್. ಇವತ್ತು ನಾವು ಚಾಪ್ಟರ್ 1 ಲೆಕ್ಚರ್ 1 ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿವರೆಗೂ ಎಕನಾಮಿಕ್ಸಲ್ಲಿ ಬೇಸ್ ಇಲ್ಲ. ಐ ಡೋಂಟ್ ನೋ ಎನಿಥಿಂಗ್ ಇನ್ ಎಕನಾಮಿಕ್ಸ್ ಅಂದರೂ ಪ್ರಾಬ್ಲಮ್ ಏನಿಲ್ಲ, ಬಿಕಾಸ್ ನಾವು ಬೇಸಿಂದನೇ ಸ್ಟಾರ್ಟ್ ಮಾಡ್ತಿದ್ದೀವಿ. ನೀವು ಇಲ್ಲಿಂದ ಕಂಟಿನ್ಯೂ ಆದರೂ ಸಾಕು ಸೀರೀಸ್ನ. ಯು ವಿಲ್ ಬಿ ಏಬಲ್ ಟು ಫೆಚ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ ಎಕನಾಮಿಕ್ಸ್. ಓಕೆ, ದ್ಯಾಟ್ ಈಸ್ ದ ಏಮ್. ಸೊ ನಾವು ಫಸ್ಟ್ ಚಾಪ್ಟರ್ ನೋಡಿದ್ರಿ. ಫಸ್ಟ್ ಚಾಪ್ಟರ್ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. ಸೊ ಅದರಲ್ಲಿ ಟುಡೇ ವಿಲ್ ಬಿ ಕವರಿಂಗ್ GDP, GNP ಆ್ಯಂಡ್ ರಿಲೇಟೆಡ್ ಸ್ಟಫ್ಸ್. ಆಮೇಲೆ ಹೌ ಟು ಕ್ಯಾಲ್ಕುಲೇಟ್ GDP ಅನ್ನೋದು ನೋಡ್ತೀವಿ ಫಸ್ಟ್ ಲೆಕ್ಚರಲ್ಲಿ. ನೆಕ್ಸ್ಟ್ ಲೆಕ್ಚರಲ್ಲಿ ವಿಲ್ ಕಂಟಿನ್ಯೂ ವಿತ್ ವಾಟ್ ಈಸ್ ಎಕನಾಮಿಕ್ ಪ್ಲ್ಯಾನಿಂಗ್, LPG ರಿಫಾರ್ಮ್ಸ್, ಮಿಕ್ರೋ ಕಾನ್ಸೆಪ್ಟ್ಸ್. ಓಕೆ, ಸೊ ನಾವು ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಲಿಸನ್ ಟು ದ ಕ್ಲಾಸ್. ಯು ನೋ ನೀಡ್ ಟು ವರಿ. ಇದು ನನಗೇನು ಗೊತ್ತಿಲ್ಲ ಇಲ್ಲಿವರೆಗೂ. GDP ಅಂದರೆ ಏನು ಗೊತ್ತಿಲ್ಲ, GNP ಅಂದರೆ ಏನು ಗೊತ್ತಿಲ್ಲ. ನೋ ವರೀಸ್, ಜಸ್ಟ್ ಲಿಸನ್ ಟು ದ ಕ್ಲಾಸ್, ಯು ವಿಲ್ ಅಂಡರ್ಸ್ಟ್ಯಾಂಡ್. So first we will start with GDP. ಸೊ ನಾನು ಫಸ್ಟ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಅಬ್ರಿವೇಷನ್ ಏನು, ಗ್ರಾಸ್ ಡೊಮ್ಯಾಸ್ಟಿಕ್ ಪ್ರಾಡಕ್ಟ್. ಓಕೆ, ಸೊ ಇದು GDP ಅಂತ. ಸೊ ನಾವು ಇವಾಗ ಅರ್ಥ ಮಾಡ್ಕೊಳ್ಳೋಣ GDP ಅಂದರೆ ಏನು ಅಂತ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಇಟ್ಸ್ ಇಂಡಿಯಾ. ಇಂಡಿಯಾದಲ್ಲಿ ಇಂಡಿಯನ್ಸ್ ಇದ್ದಾರೆ, ಈವನ್ ಫಾರಿನರ್ಸು ಇದ್ದಾರೆ. ಇಂಡಿಯಾದೊಂದು ಬೌಂಡ್ರಿ ಇದೆ, ತುಂಬ ಜನ ಇದ್ದಾರೆ ಇಲ್ಲಿ. ಓಕೆ, ಅವರು ಏನು ಗೂಡ್ಸ್ ಆ್ಯಂಡ್ ಸರ್ವಿಸ್ ಪ್ರೊಡ್ಯೂಸ್ ಮಾಡ್ತಾರಲ್ಲ ಅದನ್ನೆಲ್ಲ GDP ಒಳಗಡೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ವಾಟ್ ಎವರ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಪ್ರೊಡ್ಯೂಸ್ಡ್ ಬೈ ಬೋತ್ ಇಂಡಿಯನ್ಸ್ ಆ್ಯಂಡ್ ಫಾರಿನರ್ಸ್ ವಿತಿನ್ ದ ಟೆರಿಟರಿ, ವಿತಿನ್ ದ ಡೊಮ್ಯಾಸ್ಟಿಕ್ ಟೆರಿಟರಿ ಈಸ್ ಸೆಡ್ ಟು ಬಿ GDP. ಓಕೆ, GDP ಅಂದರೆ ಏನೀಗ? ಸೊ ಇದು ಆಲ್ ಗ್ರಾಸ್ ಅಂದರೆ ಫಸ್ಟ್ ಏನು ಟೋಟಲ್ ಎಲ್ಲ ಡೊಮ್ಯಾಸ್ಟಿಕ್ ವಿತಿನ್ ದ ಬೌಂಡ್ರಿ ಆಫ್ ದಿಸ್ ಡೊಮ್ಯಾಸ್ಟಿಕ್ ಕಂಟ್ರಿ. ಓಕೆ, ನಮ್ಮ ಕಂಟ್ರಿ ಬೌಂಡ್ರಿಯಲ್ಲಿ ಡೊಮ್ಯಾಸ್ಟಿಕ್ ಪ್ರಾಡಕ್ಟ್, ವಾಟ್ ಎವರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಬೈ ಎವ್ರಿ ಒನ್ ಹೂ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ಕಂಟ್ರಿ. ಕಂಟ್ರಿಯಲ್ಲಿ ಡೊಮ್ಯಾಸ್ಟಿಕ್ ಬಾರ್ಡರ್ ಯಾರಿದ್ದಾರೋ ಅವರೆಲ್ಲ ಏನೇನು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಮಾಡ್ತಾರಲ್ಲ ಆ ಟೋಟಲ್ sum is GDP. That's all. It is very simple. So now we'll see the definition. I hope you understood what is it. What is GDP? ಬರ್ಕೊಳ್ಳಿ, definition ಬರ್ಕೊಳ್ಳಿ. What is GDP? The total monetary value of final goods and services produced in a domestic territory of economy in a given accounting or a financial year is called as GDP of that nation. ನಾವು ಇವಾಗ ಬ್ರೇಕ್ ಮಾಡೋಣ. ಓಕೆ, ವಾಟ್ ಈಸ್ ದಿಸ್? ಯು ಕ್ಯಾನ್ ಪಾಸ್ ಆ್ಯಂಡ್ ಟೇಕ್ ದ ಡೆಫಿನೇಷನ್ ಆಲ್ಸೋ. ಸೊ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ವಾಟ್ ಈಸ್ GDP? The total value of final goods and services produced in a domestic territory of a economy in a given accounting or financial year is called GDP of that ನೇಷನ್. ಓಕೆ, ಸೊ ಈಗ ಇಲ್ಲಿ ಒಂದು ಟರ್ಮ್ ಯೂಸ್ ಮಾಡಿದೆ, ಟೋಟಲ್ ವ್ಯಾಲ್ಯೂ ಆರ್ ಟೋಟಲ್ ಮಾನಿಟರಿ ವ್ಯಾಲ್ಯೂ. ಸೊ ಒಂದು ಕಂಟ್ರಿಯಲ್ಲಿ ಒಂದು ಬೌಂಡ್ರಿ, ಡೊಮ್ಯಾಸ್ಟಿಕ್ ಬೌಂಡ್ರಿಯಲ್ಲಿ ಎಷ್ಟು ಮಾನಿಟರಿ ವ್ಯಾಲ್ಯೂ ಇರುತ್ತಲ್ವ ಗೂಡ್ಸ್ ಆ್ಯಂಡ್ ಸರ್ವಿಸ್ ಪ್ರೊಡ್ಯೂಸ್ ಮಾಡಿರೋದಕ್ಕೆ. ಅಂದರೆ ಇವಾಗ ಸಮ್ ಪೀಪಲ್ ವಿಲ್ ಪ್ರೊಡ್ಯೂಸ್ ಆ್ಯಪಲ್ಸ್, ಸಮ್ ಪೀಪಲ್ ವಿಲ್ ಪ್ರೊಡ್ಯೂಸ್ ಮ್ಯಾಂಗೋಸ್, ಸಮ್ ಪೀಪಲ್ ವಿಲ್ ಪ್ರೊಡ್ಯೂಸ್ ಕಾರ್. ಆ ಥರ ಡಿಫ್ರೆಂಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಮಾಡ್ತಾ ಇರ್ತಾನೆ. ಸೊ ನಾನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಟೋಟಲ್ ಎಷ್ಟು ಅಂತ? ಅದಕ್ಕೆ ಮನಿ ವ್ಯಾಲ್ಯೂ ಕೊಡ್ತೀನಿ. ಒಂದು ಆ್ಯಪಲ್ಗೆ ಎಷ್ಟು, ಸೇ ಫಾರ್ ಎಕ್ಸಾಂಪಲ್ 20 rupees. ಆ ಥರ ಡಿಫ್ರೆಂಟ್ ಸೆಟ್ ಆಫ್ ಆ್ಯಪಲ್ಗೆ ಎಷ್ಟಾಯಿತು, ಕಾರ್ಸ್ಗೆ ಎಷ್ಟಾಯಿತು, ಮಾನಿಟರಿ ವ್ಯಾಲ್ಯೂ ಆ ಮನಿ ಟರ್ಮ್ಸಲ್ಲಿ ಎಷ್ಟು ವ್ಯಾಲ್ಯೂ, ಯಾವುದಕ್ಕೆ? ಟೋಟಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಮಾಡಿದ್ದಕ್ಕೆ. ಅದರಲ್ಲೂ ಇವಾಗ ಒಂದು ಟರ್ಮ್ ಯೂಸ್ ಮಾಡಿದ್ರಿ. ಯಾವ ಥರ ಗೂಡ್ಸ್ ಆ್ಯಂಡ್ ಸರ್ವಿಸ್ ಆಗಿರಬೇಕವು? ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್, ಫೈನಲ್. ಸೊ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಅಂತಂತ ಹೇಳಿದ್ರಿ, ಗೂಡ್ಸ್ ಆ್ಯಂಡ್ ಸರ್ವಿಸ್. ದೆನ್ ವಾಟ್ ಈಸ್ ದಿಸ್ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್? ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಇದ್ದಾವೆ ಅಂದರೆ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಲ್ವಾ. ಸೊ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್. ಈಗ ಫಸ್ಟ್ ಟೈಪ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಲ್ಲಿ ನಾವು ನೋಡಿದ್ರೆ, ಸೊ ವಿ ಹ್ಯಾವ್ ಫೈನಲ್ ಗೂಡ್ಸಲ್ಲಿ ಕನ್ಸಂಪ್ಷನ್ ಗೂಡ್ ಆ್ಯಂಡ್ ಕ್ಯಾಪಿಟಲ್ ಗೂಡ್. We'll understand what is this. Okay, ಈಗ ಫಾರ್ ಎಕ್ಸಾಂಪಲ್
ಕಾಟನ್ ಪ್ರೊಡ್ಯೂಸ್ ಮಾಡಿದ್ದಾರೆ, ಕಾಟನ್. ಓಕೆ, ಯು ನೋ ದಿಸ್ ಕಾಟನ್ ರೈಟ್. ಅದನ್ನು ಕಾಟನ್ ಮಿಲ್ಲಿಗೆ ಕಳಿಸಿದ್ರೆ ನಮಗೇನು ಬರುತ್ತೆ, ಯಾರ್ನ್ ಬರುತ್ತೆ. ಯಾರ್ನಿಂದ ನೆಕ್ಸ್ಟ್ ನಾವು ಒಂದು ಶರ್ಟ್ ಫಾರ್ಮ್ ಮಾಡ್ತೀವಿ. ಓಕೆ, ಶರ್ಟ್. ಸೊ ಈಗ ಇದರಲ್ಲಿ ಈ ಕಾಟನ್ನು, ಯಾರ್ನು ಇವ್ಯಾವೂ ನಾವು ಕನ್ಸ್ಯೂಮರ್ ಯೂಸ್ ಮಾಡೋದಿಲ್ಲ ಡೈರೆಕ್ಟಾಗಿ. ನಾವೇನು ಬೈ ಮಾಡ್ತೀವಿ, ನಾವು ಡೈರೆಕ್ಟಾಗಿ ಬೈ ಮಾಡೋದು ಶರ್ಟ್ ಟು ಯೂಸ್. ಅದನ್ನು ಯೂಸ್ ಮಾಡೋಕ್ಕೆ, ಫೈನಲಾಗಿ ಯೂಸ್ ಮಾಡೋಕ್ಕೆ ನಾವು ಬೈ ಮಾಡ್ತಿರೋದು ಶರ್ಟ್ನ, ರೈಟ್. ಸೊ ಅದು ಕನ್ಸಂಪ್ಷನ್ ಗೂಡ್ ಆಗುತ್ತೆ. ಅಂದರೆ ಫೈನಲಾಗಿ ಅದು ನಾವು ಕನ್ಸ್ಯೂಮ್ ಮಾಡಬೇಕು, ಅದು ನೆಕ್ಸ್ಟ್ ಪ್ರಾಸೆಸ್ ಕ್ಯಾರಿ ಮಾಡಬಾರ್ದು. ಇವಾಗ ಕಾಟನ್ ಯಾರ್ನ್ ಮಾಡ್ದಂಗೆ ಕಾಟನ್ ಡೈರೆಕ್ಟ್ ನಾನೇನೋ ಒಂದು ಬತ್ತಿ ಮಾಡೋಕ್ಕೆ ಯೂಸ್ ಮಾಡಿದೆ, ದೀಪದ ಎಣ್ಣೆಯಲ್ಲಿ ಬತ್ತಿ ಮಾಡೋಕ್ಕೆ, ಆವಾಗ ಕಾಟನ್ ಸಹ ಏನಾಗುತ್ತೆ, ಕನ್ಸಂಪ್ಷನ್ ಗೂಡಾಗುತ್ತೆ. ಬಟ್ ಅದೇ ಕಾಟನ್ನ ನಾನು ಯಾರ್ನ ಶರ್ಟ್ ಮಾಡಿದೆ ಅಂದಾಗ ಕಾಟನ್ ಏನಾಯಿತು, ಇಂಟರ್ಮೀಡಿಯರಿ ಗೂಡ್ಸ್ ಆಯಿತು. ಇಂಟರ್ಮೀಡಿಯರಿ ಗೂಡ್ಸ್ ಏನಂದರೆ ಏನು, ಅದನ್ನು ಕನ್ಸಂಪ್ಷನ್ ಮಾಡಲ್ಲ, ಆದರೆ ನೆಕ್ಸ್ಟ್ ಫಾರ್ಮ್ ನೋಡಿದಾಗ ಅದು ಕಾಟನ್ ಇರೋಲ್ಲ, ಅದು ಯಾರ್ನಾಗ್ಬಿಡುತ್ತೆ, ಕಂಪ್ಲೀಟ್ಲಿ ಆ ಪ್ರೋಸೆಸ್ಸಲ್ಲಿ ಕನ್ಸ್ಯೂಮ್ ಆಗೋಗಿರುತ್ತೆ. ಸೊ ಅದು ಇಂಟರ್ಮೀಡಿಯರಿ ಗೂಡ್ಸ್ ಅಂತಾರೆ. ಓಕೆ, ಇಂಟರ್ಮೀಡಿಯರಿ ಅಂದರೆ ಏನು, ಇಂಟರ್ಮೀಡಿಯರಿ ಮಧ್ಯದಲ್ಲಿರೋ ಗೂಡ್ಸ್ ಅಲ್ವಾ. ಫೈನಲ್ ಗೂಡ್ಸ್ಗಿಂತ ಮುಂಚೆ ಅದು ಬರೋ ಗೂಡ್ಸ್, ಅದು ಕನ್ಸಂಪ್ಷನ್ ಗೂಡ್. ಓಕೆ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ನೀವು ಟೀ ಪೌಡರ್ ತೊಗೊಂಡಿದ್ದೀರಾ, ಟೀ ಪೌಡರ್. ಸೊ ಇಲ್ಲಿ 2 ಥರ ಆಗುತ್ತೆ. ಇನ್ ಕೇಸ್ ನೀವು ಆ ಟೀನ ಮನೆಗೆ ತೊಗೊಂಡಿದ್ದೀರಾ, ಮನೇಲಿ ಟೀ ಮಾಡ್ಕೊಂಡು ಕುಡಿತೀರಾ, ನೆಕ್ಸ್ಟ್ ನೀವು ಅದನ್ನೆಲ್ಲೂ ಯಾರಿಗೂ ಸೆಲ್ ಮಾಡ್ತಿಲ್ಲ, ಆವಾಗ ಆ ಟೀ ಏನಾಗುತ್ತೆ, ಕನ್ಸಂಪ್ಷನ್ ಗೂಡ್ ಆಗುತ್ತೆ, ಬಿಕಾಸ್ ಯು ಆರ್ ಕನ್ಸ್ಯೂಮಿಂಗ್ ಇಟ್. ಅದೇ ಟೀನ ಯು ಆರ್ ಕೀಪಿಂಗ್ ಅ ಟೀ ಸ್ಟಾಲ್, ಆ ಟೀ ಸ್ಟಾಲಲ್ಲಿ ಮಾಡಿ ಯು ಆರ್ ಸೆಲ್ಲಿಂಗ್, ಆವಾಗ ಏನಾಗುತ್ತೆ, ಟೀ ಬಂದು ಇಂಟರ್ಮೀಡಿಯರಿ ಗೂಡ್ ಆಯಿತು, ಬಿಕಾಸ್ ನೀವು ಟೀನ ಸೆಲ್ ಮಾಡ್ತಿಲ್ಲ, ಟೀ ಮಾಡಿ ಆಮೇಲೆ ಸೆಲ್ ಮಾಡ್ತಿದ್ದೀರಾ, ಟೀ ಪೌಡರ್ನ ಸೆಲ್ ಮಾಡ್ತಿಲ್ಲ. ಸೊ ಹಂಗಾಗಿ ಏನು, ಇದು ಇಂಟರ್ಮೀಡಿಯೇಟ್ ಗೂಡ್ಸ್ ಆಗುವ ಚಾನ್ಸಸ್ ಸಹ ಇದೆ. ಸೊ ಅದು ಎಕನಾಮಿಕ್ ಆ್ಯಕ್ಟಿವಿಟಿಯಿಂದ ಈಚೆ ಇದ್ದರೆ ದೆನ್ ವಿ ಕಾಲ್ ಇಟ್ ಆಸ್ ಕನ್ಸಂಪ್ಷನ್ ಗೂಡ್. ಓಕೆ, ಇಲ್ಲ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಥ್ರೂ ಹೋಗ್ತಿದೆ ನೆಕ್ಸ್ಟ್ ಪ್ರಾಸೆಸ್ ಅಂದರೆ ಅದು ಇಂಟರ್ಮೀಡಿಯರಿ ಗೂಡ್. ಓಕೆ, ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ವಿ ಹ್ಯಾವ್ ಕ್ಯಾಪಿಟಲ್ ಗೂಡ್. ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ರ್ಯಾಕ್ಟರ್ ತೊಗೊಂಡಿದ್ದೀರಾ, ಆ ಟ್ರ್ಯಾಕ್ಟರ್ನ ನೀವು ಕನ್ಸ್ಯೂಮ್ ಮಾಡೋಕ್ಕೆ ತೊಗೊಂಡಿದ್ದೀರಾ, ಅಂದರೆ ಏನು, ಪ್ರೊಡಕ್ಷನ್ ಪ್ರಾಸೆಸಲ್ಲಿ ಯೂಸ್ ಮಾಡೋಕ್ಕೆ ಟ್ರ್ಯಾಕ್ಟರ್ನ ತೊಗೊಂಡಿದ್ದೀರಾ. ಒಂದು ಟ್ರ್ಯಾಕ್ಟರ್ನ ತೊಗೊಂಡು ಆ ಟ್ರ್ಯಾಕ್ಟರ್ನ ಫಾರ್ಮಿಂಗ್ಗೆ ಯೂಸ್ ಮಾಡ್ತಿದ್ದೀರಾ, ರೈಟ್. ಬಟ್ ಆ ಟ್ರ್ಯಾಕ್ಟರ್ ಒಂದೇ ವರ್ಷದಲ್ಲಿ ಅದು ಕನ್ಸ್ಯೂಮ್ ಆಗಿಬಿಡುತ್ತೆ, ಇಲ್ಲ, ಲಾಂಗ್ ಪೀರಿಯಡ್ವರೆಗೂ ಇರುತ್ತೆ. ಅದು ಮೇ ಬಿ ಅದರದ್ದು 10 years ಇರಬಹುದು. ಸೊ ಲಾಂಗ್ ಟರ್ಮ್ ಯೂಸ್ ಮಾಡೋಕ್ಕೆ ಏನರ ಮೇಲೆ ಇನ್ವೆಸ್ಟ್ ಮಾಡ್ತೀವಲ್ಲ, ಇಟ್ ಬಿಕಮ್ಸ್ ಅ ಕ್ಯಾಪಿಟಲ್ ಗೂಡ್. ಲಾಂಗ್ ಟರ್ಮಲ್ಲಿ ಯೂಸ್ ಆಗುತ್ತೆ, ಅದು ನಮಗೆ ಒಂದೇ ಸರಿ ಕನ್ಸಂಪ್ಷನ್ ಆಗೋಲ್ಲ. ಹಂಗೆ ಅಂದ್ಬಿಟ್ಟು ಅದನ್ನು ಇಂಟರ್ಮೀಡಿಯರಿ ಗೂಡ್ಸ್ ಅಂತ ಹೇಳೋಕ್ಕೂ ಆಗೋಲ್ಲ, ಬಿಕಾಸ್ ಇಂಟರ್ಮೀಡಿಯರಿ ಗೂಡ್ಸ್ ಅಂದರೆ ಈಗ ನೋಡಿ, ಕಾಟನ್ ಯಾರ್ನಾಗೋಯ್ತು, ಬದಲಾಗೋಯ್ತು ಅದರ ಫಾರ್ಮ್, ವೇರಸ್ ಟ್ರ್ಯಾಕ್ಟರಾಗೆ ಉಳ್ಕೊಳ್ಳುತ್ತೆ ನೆಕ್ಸ್ಟ್ ಇಯರ್ಗೂ, ಆದರೆ ಅದ್ರ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ವೇರ್ ಆ್ಯಂಡ್ ಟೇರ್ ಅಲ್ವಾ. ಸೊ ಹಂಗಾಗಿ ಇಟ್ ಈಸ್ ಕಾಲ್ಡ್ ಅಸ್ ಲಾಂಗ್ ಟರ್ಮ್ ಗೂಡ್ ಆರ್ ಕ್ಯಾಪಿಟಲ್ ಗೂಡ್ ಅಂತ ಅಂತಾರೆ. ಸೊ ಈಗ ಫೈನಲ್ ಗೂಡಲ್ಲಿ 2 ಟೈಪ್ಸ್ ಆಗುತ್ತೆ. ಯಾವ್ಯಾವ ಫೈನಲ್ ಗೂಡ್ಸಲ್ಲಿ, ಒಂದು ಕನ್ಸಂಪ್ಷನ್ ಗೂಡ್, ಸೆಕೆಂಡ್ ಒನ್ ಕ್ಯಾಪಿಟಲ್ ಗೂಡ್. ಸೊ ಕ್ಯಾಪಿಟಲ್ ಗೂಡ್ ಅಂದರೆ ಏನು, ಲಾಂಗ್ ಟರ್ಮಲ್ಲಿ ಯೂಸ್ ಮಾಡ್ತೀವಿ. ಸೊ ಓಕೆ, ಥರ್ಡ್ ಟೈಪ್ ಆಫ್ ಗೂಡ್ ನಾವು ನೋಡಿದ್ದು ಇಂಟರ್ಮೀಡಿಯೇಟ್ ಗೂಡ್ ವಿಚ್ ಇಸ್ ನಾಟ್ ಪಾರ್ಟ್ ಆಫ್ ಫೈನಲ್ ಗೂಡ್. ನಮ್ಮ GSTಯಲ್ಲಿ ನಾವು ಯಾವ್ಯಾವ ಯೂಸ್ ಮಾಡ್ತಿದ್ದೀವಿ, ವಾಟ್ ಆರ್ ದ ಟರ್ಮ್, ಇಟ್ಸ್ ಅ ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್. ವಾಟ್ ಗೂಡ್ಸ್, ಫೈನಲ್ ಗೂಡ್ಸ್. ಈಗ ಫೈನಲ್ ಗೂಡ್ಸ್ ಅಂದರೆ ಯಾವುದು, ಕನ್ಸಂಪ್ಷನ್ ಗೂಡ್ ಆಗಿರಬಹುದು, ಇಲ್ಲ ಕ್ಯಾಪಿಟಲ್ ಗೂಡ್ ಆಗಿರಬಹುದು. ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ಡ್ ಇನ್ ಅ ಡೊಮ್ಯಾಸ್ಟಿಕ್ ಟೆರಿಟರಿ ಅಂತ ಹೇಳಿದ್ರಿ. ಈಗ ನೋಡಿ, ಡೊಮ್ಯಾಸ್ಟಿಕ್ ಟೆರಿಟರಿ ಅಂದರೆ ಬರೀ ಬೌಂಡ್ರಿ ಅಷ್ಟೇ ಅಲ್ಲ, ಇದು ಜಿಯೋಗ್ರಫಿಕಲ್ ಟೆರಿಟರಿ ಆಯ್ತಲ್ವಾ. ಸೊ ಡೊಮ್ಯಾಸ್ಟಿಕ್ ಟೆರಿಟರಿಯಲ್ಲಿ ಏನೇನು ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಒಂದು ಲ್ಯಾಂಡ್ ಬೌಂಡ್ರಿ, ಆಬ್ವಿಯಸ್ಲಿ ಒಂದು ಲ್ಯಾಂಡ್ ಬೌಂಡ್ರಿ. ಇನ್ನೊಂದು ಸಿ ಬೌಂಡ್ರಿ ನೋಡಿದ್ರೆ 12 nautical miles, 12 nautical miles ಆಫ್ ಸಿ ಬೌಂಡ್ರಿ. ಮತ್ತು ಇನ್ ಕೇಸ್ ಇಂಡಿಯಾದೇ ಸಿ ಈ ಶಿಪ್ಸ್ ಇವೆಲ್ಲ ಆಪ್ರೇಟ್ ಆಗ್ತಿದ್ದಾವೆ, ಇಲ್ಲ ನ್ಯಾಚುರಲ್ ಆಯಿಲ್ ಹತ್ರ ಎಲ್ಲ ಎಕ್ಸ್ಟ್ರಾಕ್ಷನ್ ಮಾಡ್ತಿದ್ದಾರೆ ಇಂಡಿಯಾದವರೇ, ಅಂದರೆ ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಡೊಮ್ಯಾಸ್ಟಿಕ್ ಟೆರಿಟರಿ. ಈವನ್ ಇಂಡಿಯಾದವರು ಇಂಡಿಯಾ ಎಂಬಸಿ USA ಸೊ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಇಂಡಿಯನ್ ಟೆರಿಟರಿ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಇಂಡಿಯನ್ ಟೆರಿಟರಿಯಲ್ಲಿ ಅದು ಡೊಮ್ಯಾಸ್ಟಿಕ್ ಟೆರಿಟರಿ ಯಾವ್ಯಾವ ಬರುತ್ತೆ, ಲ್ಯಾಂಡ್ ಆ್ಯಂಡ್ ಸಿ ಬೌಂಡ್ರಿ. ಸಿ ಬೌಂಡ್ರಿ 12 nautical miles. ಏರ್ ಕ್ರಾಫ್ಟ್ಸು ಬರುತ್ತೆ, ಶಿಪ್ಸ್ ಆಪರೇಟೆಡ್ ಬೈ ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆನಾ,
ಮತ್ತು ನ್ಯಾಚುರಲ್ ಆಯಿಲ್ ಆ್ಯಂಡ್ ಆಯಿಲ್ ಪ್ಲ್ಯಾಟ್ಫಾರ್ಮ್ಸ್ ಆಪ್ರೇಟೆಡ್ ಬೈ ರೆಸಿಡೆಂಟ್ ಆಫ್ ಇಂಡಿಯಾನು ನಮಗೆ ಏನು ಬರುತ್ತೆ ಡೊಮ್ಯಾಸ್ಟಿಕ್ ಟೆರಿಟರಿಯಲ್ಲಿ ಬರುತ್ತೆ. ಆ್ಯಂಡ್ ಆಲ್ಸೋ ಎಂಬಸೀಸ್ ಆ್ಯಂಡ್ ಕಾನ್ಸುಲೇಟ್ಸ್ ಆಲ್ಸೋ ಪಾರ್ಟ್ ಆಫ್ domestic territory. So again definition, what is GDP? It's a total value of final goods and services produced in a domestic territory of a country in a given accounting year. See, calendar year ಅಂದರೆ ಜಾನ್ವರಿಯಿಂದ ಡಿಸೆಂಬರ್ವರೆಗೂ. ಅದೇ ಫೈನಾನ್ಷಿಯಲ್ ಇಯರ್ ಅಂದರೆ ಏನು? ಇಂಡಿಯಾದಲ್ಲಿ ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಏಪ್ರಿಲಿಂದ ಮಾರ್ಚ್ವರೆಗೂ. ಸೊ ಈ ಟೈಮ್ ಪೀರಿಯಡಲ್ಲಿ ಏನೇನು ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ ಆಗಿದೆಯಲ್ಲ ವಿತಿನ್ ದಿಸ್ ಡೊಮ್ಯಾಸ್ಟಿಕ್ ಟೆರಿಟರಿ, ಅದನ್ನು GDP ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಆ GDP ವ್ಯಾಲ್ಯೂ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ? ಮಾನಿಟರಿ ವ್ಯಾಲ್ಯೂ, ಮನಿ ಟರ್ಮ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ GDP ಆಫ್ ಅ ಕಂಟ್ರಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ. ಇನ್ ಕೇಸ್ ಏನೋ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಾಮೆಂಟ್ ಮೀ. ನಾನು ಮತ್ತೆ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ಯು ಇನ್ ಮೋರ್ ಬೆಟರ್ ವೇ. ಓಕೆ, ಏನು ಕ್ವಶನ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ. ಸೊ ವಿ ಅಂಡರ್ಸ್ಟುಡ್ ವಾಟ್ ಈಸ್ GDP ನಾವು. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಟರ್ಮ್ ಇದೆ, GNP. ಸೊ ಬಿಫೋರ್ ಗೋಯಿಂಗ್ ಟು GNP, ಐ ವಿಲ್ ಜಸ್ಟ್ ಡಿಕ್ಟೇಟ್ ಯು ದ ಡೆಫಿನೇಷನ್ ಆಫ್ ವಾಟ್ GDP is over. ವಿ ಹ್ಯಾವ್ ಟು ನೋ ಅಬೌಟ್ ವಾಟ್ ಕನ್ಸಂಪ್ಷನ್ ಗೂಡ್ ಅಂದರೆ ಏನು ಡೆಫಿನೇಷನ್ ಗೊತ್ತಾಗಬೇಕಲ್ವ. ಆ್ಯಂಡ್ ಕನ್ಸಂಪ್ಷನ್ ಗೂಡ್, ಕ್ಯಾಪಿಟಲ್ ಗೂಡ್, ಇಂಟರ್ಮೀಡಿಯರಿ ಗೂಡ್. ಸೊ ಈ ಮೂರ್ದು ಡೆಫಿನೇಷನ್ ಐ ವಿಲ್ ಜಸ್ಟ್ ಡಿಕ್ಟೇಟ್ ಟು ಯು, ರೈಟ್ ಇಟ್ ಡೌನ್. So consumption goods and services. Goods and services purchased by households for direct consumption to satisfy human wants are called as consumption goods and services. ಸೊ ಅವು ಡ್ಯೂರೇಬಲ್ ಆಗಿರಬಹುದು, ಇಲ್ಲ ನಾನ್ ಡ್ಯೂರೇಬಲ್ ಆಗಿರಬಹುದು. ಡ್ಯೂರೇಬಲ್ ಅಂದರೆ ಏನು? ಲಾಂಗ್ ಟರ್ಮಲ್ಲಿ ಯೂಸ್ ಮಾಡ್ತೀವಿ ಅಂತ. ಫಾರ್ ಎಕ್ಸಾಂಪಲ್ ರೆಫ್ರಿಜಿರೇಟರ್ ಇರಬಹುದು, ನಿಮ್ಮ ಬೈಸೈಕಲ್ ಇರಬಹುದು, ಒಂದೇ ದಿನ ಕನ್ಸ್ಯೂಮ್ ಮಾಡೋದಿಲ್ಲ. ಅದೇ ನಾನ್ ಡ್ಯೂರೇಬಲ್ ಅಂತಂದರೆ ಫುಡ್ಡು, ಕ್ಲೋದಿಂಗ್ ವಿಚ್ ಯು ಕನ್ಸ್ಯೂಮ್, ರೈಟ್? ಸೊ ನೆಕ್ಸ್ಟ್ ವಿ ಹ್ಯಾವ್ ಸೆಕೆಂಡ್ ಒನ್, ದ್ಯಾಟ್ ಈಸ್ ಕ್ಯಾಪಿಟಲ್ ಗೂಡ್. ಯು ಕ್ಯಾನ್ ಪಾಸ್ ಆ್ಯಂಡ್ ರೈಟ್, ಓಕೆ? ಸೊ ವಾಟ್ ಈಸ್ ಕ್ಯಾಪಿಟಲ್ ಗೂಡ್? ಗೂಡ್ಸ್ ದ್ಯಾಟ್ ಆರ್ ಯೂಸ್ಡ್ ಫಾರ್ ಫರ್ದರ್ ಪ್ರೊಡಕ್ಷನ್ ರಾದರ್ ದ್ಯಾನ್ ಫಾರ್ ಡೈರೆಕ್ಟ್ ಕನ್ಸಂಪ್ಷನ್. ಅದನ್ನು ಫರ್ದರ್ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಟ್ರ್ಯಾಕ್ಟರ್, ಅದನ್ನೇನು ಕನ್ಸ್ಯೂಮ್ ಮಾಡಲ್ಲ ಒಂದೇ ಸಲ. ದೇ ಆರ್ ಲಾಂಗ್ ಲಾಸ್ಟಿಂಗ್ ಅಸೆಟ್ಸ್ that help in producing consumer goods and services like machinery, equipment, buildings, infrastructure. Okay, so ಇದನ್ನ ಇನ್ವೆಸ್ಟ್ಮೆಂಟ್ ಸಹ ಅಂತೀವಿ. ಎಕನಾಮಿಕ್ಸಲ್ಲಿ ವೆನ್ಎವರ್ ಯು ಟಾಕ್ ಅಬೌಟ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಅಂದಾಗ ಯು ಆರ್ ಟಾಕಿಂಗ್ ಅಬೌಟ್ ಇನ್ವೆಸ್ಟಿಂಗ್ ಇನ್ ಕ್ಯಾಪಿಟಲ್ ಗೂಡ್ಸ್ ಅಂತ, ಅಂದರೆ ಲಾಂಗ್ ಟರ್ಮ್ ಗೂಡ್ಸ್ ಅಂತ. ಇಟ್ಸ್ ನಾಟ್ ಅಬೌಟ್ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಲ್ಲ ಅದಲ್ಲ. ಈ ಎಕನಾಮಿಕ್ಸಲ್ಲಿ ಈ ಕಂಪ್ಲೀಟ್ ಸಬ್ಜೆಕ್ಟಲ್ಲಿ ವೆನ್ಎವರ್ ಐ ಸೇ ಇನ್ವೆಸ್ಟ್ಮೆಂಟ್ ಯು ಶುಡ್ ಮೆಮೊರೈಸ್ ಕ್ಯಾಪಿಟಲ್ ಗೂಡ್ಸ್. ಓಕೆ, ಸೊ ಥರ್ಡ್ ಡೆಫಿನೇಷನ್, intermediate goods. So the goods that are used as the inputs in the production of other goods and services. They are not meant for final consumption. ಅದನ್ನು ಫೈನಲಾಗಿ ಕನ್ಸ್ಯೂಮ್ ಮಾಡಲ್ಲ, ಬಟ್ ಇನ್ ಬಿಟ್ವೀನಲ್ಲೇ ಅದು ಕನ್ಸ್ಯೂಮ್ ಆಗಿಬಿಡುತ್ತೆ ಫೈನಲ್ ಗುಡ್ ಮಾಡೋ ಪ್ರಾಸೆಸ್ಸಲ್ಲಿ. ಸೊ ಅಂಥ ಗೂಡ್ನ ವಿಲ್ ಸೇ ಲೈಕ್ ಇಂಟರ್ಮೀಡಿಯೇಟ್ ಗೂಡ್ಸ್. ಫಾರ್ ಎಕ್ಸಾಂಪಲ್ ರಾ ಮಟೀರಿಯಲ್ಸ್ ಲೈಕ್ ಸ್ಟೀಲ್, ಕಾಟನ್. ಲೈಕ್ ಈ ಸ್ಟೀಲೆಲ್ಲ ಎಲ್ಲಿ ಯೂಸ್ ಮಾಡ್ತೀವಿ? ಕಾರ್ಗೆಲ್ಲ ಯೂಸ್ ಮಾಡ್ತಾರಲ್ಲ, ಅದು ಕನ್ಸ್ಯೂಮ್ ಮಾಡಿಬಿಡ್ತಾರೆ. ಸೊ ದೋಸ್ ಆರ್ ದ ಥಿಂಗ್. ಈ ಇಂಟರ್ಮೀಡಿಯರಿ ಗೂಡ್ಸು ಫೈನಲ್ ನಮ್ಮ GDP ಅಲ್ಲಿ ನಾವು ಇನ್ಕ್ಲೂಡ್ ಮಾಡಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ಫೈನಲ್ ಗೂಡ್. ದಟ್ ಈಸ್ ವಾಟ್ ವಿ ಆರ್ ಲರ್ನಿಂಗ್. ಯಾಕೆ ಇನ್ಕ್ಲೂಡ್ ಮಾಡಲ್ಲ? ಇನ್ಕ್ಲೂಡ್ ಮಾಡಿದ್ರೆ ಡಬಲ್ ಕೌಂಟಿಂಗಲ್ಲಿ ಅದು ಆ್ಯಡಪ್ ಆಗುತ್ತೆ. ಐ ವಿಲ್ ಎಕ್ಸ್ಪ್ಲೈನ್ ವಾಟ್ ಈಸ್ ಡಬಲ್ ಕೌಂಟಿಂಗ್ ಅನ್ನೋದು ನಾನು ನೆಕ್ಸ್ಟ್ ಕ್ಲಾಸಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಿ ವಿಲ್ ಲರ್ನ್ ಅಬೌಟ್ GNP. ಗುಡ್. ಈಗ GDP ಅಂತಂದರೆ ಏನು? ಫೈನಲ್ ಗೂಡ್ಸ್ ಆ್ಯಂಡ್ ಮಾನಿಟರಿ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ಡ್ ವಿತ್ ಇನ್ ಅ ಡೊಮ್ಯಾಸ್ಟಿಕ್ ಟೆರಿಟರಿ ಆಫ್ ಎ ಕಂಟ್ರಿ. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ಇಂಡಿಯನ್ಸ್ ಇದ್ದಾರೆ, ರೆಡ್ ಮಾರ್ಕಲ್ಲಿರೋದು ಇಂಡಿಯನ್ಸ್. ಓಕೆ, ಇದು ಟೋಟಲ್ ವರ್ಡ್ ಅಂತ ಅಂದ್ಕೊಳ್ಳಿ. ಲೈಕ್ USA ಇದೆ, ಜರ್ಮನಿ ಇದೆ, ಆ್ಯಂಡ್ ಡಿಫ್ರೆಂಟ್ ಕಂಟ್ರೀಸ್ ಲೈಕ್ ರಷ್ಯಾ, ಎಂಟೈರ್ ವರ್ಡ್. ಇಲ್ಲೂ ಇಂಡಿಯನ್ಸ್ ಇದ್ದಾರಲ್ವಾ? ಸೊ ಈ ರೆಡ್ ಮಾರ್ಕಲ್ಲಿರೋರೆಲ್ಲ ಇಂಡಿಯನ್ಸ್. ಓಕೆ, ಆಲ್ಸೋ ಈಗ ನಾವು ನೋಡಿದ್ರೆ ಸಿ ಈವನ್ ಇಂಡಿಯಾದಲ್ಲಿ ಫಾರಿನರ್ಸ್ ಇದ್ದಾರೆ. ಬ್ಲೂ ಮಾರ್ಕಲ್ಲಿರೋದೆಲ್ಲ ಫಾರಿನರ್ಸ್. ಓಕೆ, ಈವನ್ ವರ್ಲ್ಡಲ್ಲಿ ಫಾರಿನರ್ಸ್ ಇದ್ದಾರೆ ಆಬ್ವಿಯಸ್ಲಿ, ರೈಟ್? ಈಗ GNP ಅಂದ್ರೇನು? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ನ್ಯಾಷನಲ್ ಅಂದರೆ ಇಂಡಿಯನ್ ನ್ಯಾಷನಲ್ಲು, ಅವರು ಇಂಡಿಯಾಗೆ ರೆಸಿಡೆಂಟ್ ಆಗಿರಬೇಕು. ಅಂದರೆ
ಅಟ್ಲೀಸ್ಟ್ ಮೋರ್ ದೆನ್ 6 ಮಂತ್ ಅವರು ಇಂಡಿಯಾದಲ್ಲಿ ಸ್ಟೇ ಆಗಿರೋರಾಗಿರಬೇಕು. ಅಂದರೆ 182 ಡೇಸ್ಗಿಂತ ಜಾಸ್ತಿ ದಿನ ಇಂಡಿಯಾದಲ್ಲಿ ಇರೋರು ಅವರು. ನ್ಯಾಷನಲ್ ಪ್ರಾಡಕ್ಟ್, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಈಗ ಇದು ಅರ್ಥ ಮಾಡ್ಕೊಳ್ಳೋಣ. ಈಗ ಇಂಡಿಯನ್ಸ್ ಯಾರು ರೆಡ್ ಕಲರಲ್ಲಿ ಇರೋದೆಲ್ಲ ಇಂಡಿಯನ್ಸ್, ಆ್ಯಂಡ್ ದೆನ್ ಬ್ಲೂ ಕಲರ್ ಈಸ್ ಫಾರಿನರ್ಸ್. ಸೊ ವಾಟ್ ಈಸ್ GNP? GNP ಈಸ್ ಅ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ produced by the nationals of the country in a given year, that is financial year. Okay, so ಇಲ್ಲಿ nationals or residents. ಓಕೆ, ಈಗ GDP ಆ್ಯಂಡ್ GNP ಕಂಪ್ಯಾರಿಸನ್ ಹೆಂಗೆ ಮಾಡ್ಬೋದು ಅದು ನೋಡೋಣ. ಸೊ GDPಯಿಂದ GNPನ ತೆಗಿಬೇಕು. ಹೆಂಗೆ ಈಗ ಯೋಚನೆ ಮಾಡಿ, ನಾವು ಆಲ್ರೆಡಿ ಹೇಳಿದ್ದೀವಿ ಇದು ಬರೀ ನ್ಯಾಷನಲ್ನ ಕನ್ಸಿಡರ್ ಮಾಡಬೇಕು, ಫಾರಿನರ್ಸ್ನ ತೆಗೆದು ಬಿಡಬೇಕು ಆ್ಯಕ್ಚುಲಿ. ಸೊ ಹೆಂಗೆ ವಿ ಕ್ಯಾನ್ ರೈಟ್? ಸೊ GNP ಈಸ್ ಈಕ್ವಲ್ ಟು GDPಯಲ್ಲಿ ಹೆಂಗೂ ನ್ಯಾಷನಲ್ಸ್ ಇದ್ದಾರೆ, ಬಟ್ ಇದರಿಂದ ನಾವು ಯಾರನ್ನ ತೆಗಿಬೇಕು? ಫಾರಿನರ್ಸ್ನ ತೆಗಿಬೇಕು. ವಿ ಹ್ಯಾವ್ ಟು ಟೇಕ್ ಔಟ್ ದ ಫಾರಿನರ್ಸ್ ಇನ್ ಇಂಡಿಯಾ. ಅವ್ರ ಇನ್ಕಮ್ ಬೇಡ ನನಗೆ, ಬರೀ ಇಂಡಿಯನ್ಸ್ ಬೇಕು, ಇಂಡಿಯನ್ ನ್ಯಾಷನಲ್ಸ್ ಬೇಕು. ಓಕೆ, ಫಾರಿನರ್ಸ್ ತೆಗೆದುಬಿಟ್ಟೆ, ಕರೆಕ್ಟ್. ಬಟ್ ವಾಟ್ ಅಬೌಟ್ ಇಂಡಿಯನ್ಸ್ ಔಟ್ಸೈಡ್ ದ ಇಂಡಿಯಾ? ಸೊ ಅವ್ರನ್ನ ಆ್ಯಡ್ ಮಾಡಬೇಕು, ಇಂಡಿಯನ್ಸ್ ಔಟ್ಸೈಡ್ ದ ಕಂಟ್ರಿ. ಸೊ ಅವ್ರನ್ನ ಆ್ಯಡ್ ಮಾಡಿದ್ರೆ ನಮ್ಗೆ ಬರುತ್ತೆ GNP. ಸೊ GNP ಈಸ್ ಈಕ್ವಲ್ ಟು GDP ಮೈನಸ್ FI ಪ್ಲಸ್ I0. ಇದನ್ನು ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತಾರೆ. ನೆಟ್ ಫ್ಯಾಕ್ಟರ್ ಇನ್ಕಮ್. ಸೊ ಹಂಗಂದರೆ ಏನು? ಇನ್ಕಮ್ ಫ್ರಮ್ ಇಂಡಿಯಾ ಟು ಫಾರಿನ್, ದೆನ್ ಇನ್ಕಮ್ ಟು ಇಂಡಿಯಾ ಫ್ರಮ್ ಫಾರಿನ್. ಸೊ ಔಟ್ಸೈಡ್ ಇಂಡಿಯಾದಿಂದ ಇಂಡಿಯನ್ ನ್ಯಾಷನಲ್ ಕಳಿಸೋ ಇನ್ಕಮ್ನ ಆ್ಯಡ್ ಮಾಡ್ಕೊತೀವಿ. ಇಂಡಿಯಾದಲ್ಲಿರೋ ಫಾರಿನರ್ಸ್ ಪ್ರೊಡ್ಯೂಸ್ ಮಾಡ್ತಾರಲ್ಲ ಆ ಇನ್ಕಮ್ನ ವಿ ವಿಲ್ ಮೈನಸ್, ಬಿಕಾಸ್ ಅದು ಇಂಡಿಯನ್ ನ್ಯಾಷನಲ್ಸ್ ಅಲ್ವಲ್ಲ. ಸೊ ದ್ಯಾಟ್ಸ್ ದ ಥಿಂಗ್. ಸೊ ಈಗ ನಿಮಗೆ ಅರ್ಥ ಆಗಿದ್ದರೆ ಯು ವಿಲ್ ಬಿ ಏಬಲ್ ಟು ಸೇ ವಿಚ್ ಈಸ್ ಗ್ರೇಟರ್. ಈಗ GNP ದೊಡ್ಡದ, GDP ದೊಡ್ಡದ? ವಿಚ್ ಈಸ್ ಗ್ರೇಟರ್, GNP ಆರ್ GDP? ಇಂಡಿಯಾ ಕೇಸಲ್ಲಿ ಇಟ್ಸ್ ಅಬೌಟ್ GDP ಈಸ್ ಗ್ರೇಟರ್ ದೆನ್ GNP. ನಮಗೆ ಇನ್ಕಮ್ ನಮ್ಮ ನ್ಯಾಷನಲ್ಸ್ಗಿಂತ ಇಂಡಿಯಾದಲ್ಲಿ ತುಂಬ ಫಾರಿನರ್ಸ್ ಎಲ್ಲ ಇದ್ದಾರಲ್ವ, ಅವರೆಲ್ಲ ಪ್ರೊಡ್ಯೂಸ್ ಮಾಡೋದು ಜಾಸ್ತಿ ಇದೆ. ಸೊ GDP ಈಸ್ ಗ್ರೇಟರ್ ಇನ್ ಕೇಸ್ ಆಫ್ ಇಂಡಿಯಾ. ಸೊ ದಿಸ್ ಈಸ್ ಅಬೌಟ್ GDP ಆ್ಯಂಡ್ GNP. ಸೊ ಐ ಜಸ್ಟ್ ಡಿಕ್ಟೇಟ್ ಫಾರ್ ಅ GNP. ವಾಟ್ ಈಸ್ GNP? ನೋಟ್ ಇಟ್ ಡೌನ್. ದ ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ಡ್ ಬೈ ರೆಸಿಡೆಂಟ್ ಆಫ್ ಅ ಕಂಟ್ರಿ ಇನ್ ಎ ಗಿವನ್ ಅಕೌಂಟಿಂಗ್ ಇಯರ್ ಈಸ್ ಕಾಲ್ಡ್ ಅ GNP. ನಮಗೆ ಇಕ್ವೇಷನ್ ಗೊತ್ತಿದೆ. GNP ಇಸ್ ಈಕ್ವಲ್ ಟು GDP ಪ್ಲಸ್ ನೆಟ್ ಫ್ಯಾಕ್ಟರ್ ಇನ್ಕಮ್, ರೈಟ್? ಸೊ ದಿಸ್ ಈಸ್ ಅ ಫಾರ್ಮುಲಾ. ಇನ್ ಕೇಸ್ ಆಫ್ ಇಂಡಿಯಾ ಇಟ್ ಈಸ್ ನೆಟ್ ಫ್ಯಾಕ್ಟರ್ ಇಸ್ ನೆಗೆಟಿವ್, ಬಿಕಾಸ್ ಇಂಡಿಯಾದಿಂದ ಜಾಸ್ತಿ ಹೊರಗಡೆ ಹೋಗುತ್ತೆ ದ ಇನ್ಕಮ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿಸ್ ಥಿಂಗ್. ನಾವೀಗ ವಿಲ್ ಸಿ ವಾಟ್ ಈಸ್ NNP, NDP. We'll see that. So we are done with GDP, GNP. G ಅಂದರೆ ಏನು? ಗ್ರಾಸ್ ಅಂದರೆ ಟೋಟಲ್. ಈಗ ಒಂದು ಮಷಿನ್ ತೊಗೊಂಡಿದ್ದೀರ ನೋಡಿ, ಟ್ರ್ಯಾಕ್ಟರ್. ಲೈಕ್ ಟ್ರ್ಯಾಕ್ಟರ್ ಓನ್ಲಿ ವಿಲ್ ಟೇಕ್ ಸಮ್ ಟ್ರ್ಯಾಕ್ಟರ್, ಲೆಟ್ ಇಟ್ ಬಿ ಟ್ರ್ಯಾಕ್ಟರ್. ಓಕೆ ಫೈನ್, ಲೆಟ್ ಇಟ್ ಬಿ, ಇಟ್ ಈಸ್ ಅ ಟ್ರ್ಯಾಕ್ಟರ್. ಓಕೆ, ಸೊ ಒಂದು ಟ್ರ್ಯಾಕ್ಟರ್ ತೊಗೊಂಡಾಗ ಫಾರ್ ಎಕ್ಸಾಂಪಲ್ ಒಂದು 10,000 ಕೊಟ್ಟು ತೊಗೊಂಡಿದ್ದೀವಿ. ಎಷ್ಟು ವರ್ಷಗಳು ಬರುತ್ತೆ ಬಾಳಿಕೆ? 10 years ಅಂತ ಹೇಳಿರ್ತಾರೆ. ಅಂದರೆ ಪ್ರತಿ ವರ್ಷ 1,000 ರೂಪಾಯಿ ಡಿಪ್ರಿಷಿಯೇಷನ್ ಆಗ್ತಿರುತ್ತೆ, ಅಂದರೆ ವೇರ್ ಆ್ಯಂಡ್ ಟೇರ್ ಆಗ್ತಿರುತ್ತೆ. ಸೊ ಅದರದ್ದು ಎಫಿಷಿಯನ್ಸಿ 1,000 ರೂಪೀಸ್ ವರ್ತ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆ ಡಿಪ್ರಿಷಿಯೇಷನ್ನ ತೆಗೆದು ಹಾಕಿದ್ರೆ, ವಾಟ್ ಈಸ್ ಡಿಪ್ರಿಷಿಯೇಷನ್? ಜನರಲ್ ವೇರ್ ಆ್ಯಂಡ್ ಟೇರ್ ಆಫ್ ಅ ಕ್ಯಾಪಿಟಲ್ ಗುಡ್, ರೈಟ್? ಆ ಡಿಪ್ರಿಷಿಯೇಷನ್ನ ತೆಗೆದು ಹಾಕ್ಬಿಟ್ರೆ ವಿಲ್ ಗೆಟ್ ನೆಟ್ ಡೊಮ್ಯಾಸ್ಟಿಕ್ ಪ್ರಾಡಕ್ಟ್ ಆ್ಯಂಡ್ ನೆಟ್ ನ್ಯಾಷನಲ್ ಪ್ರಾಡಕ್ಟ್. So what is it? It is, so what is NDP, net domestic product, is equal to GDP, a total gross domestic product ಇದೆಯಲ್ಲ, minus depreciation. Okay. Similarly, what is NNP? NNP is GNP minus depreciation. So this is all about NNP and NDP. So now we have completed
what is the GDP, what is GNP, what is NDP, what is NNP. We got to know. ಇಷ್ಟು ಗೊತ್ತಾಯ್ತು ನಮಗೀಗ. ನೆಕ್ಸ್ಟ್ ವಿ ವಿಲ್ ಗೆಟ್ ಟು ನೋ. ಈಗ GDP ರಿಯಲ್, GDP ನಾಮಿನಲ್ ಅಂತ ಹೇಳ್ತಿರ್ತಾರೆ. GDP ನಾಮಿನಲ್. ಈ ನಾಮಿನಲ್ಲು ರಿಯಲ್ಲು ಅಂದರೆ ಏನು? ಸೊ ಫಸ್ಟ್ ಥಿಂಗ್, ಈಗ ಕೆಲವೊಂದು ಟರ್ಮಿನಾಲಜೀಸ್ ಹೇಳ್ತೀನಿ, ದೆನ್ ಐ ಎಕ್ಸ್ಪ್ಲೈನ್ ಯು ದ್ಯಾಟ್ ಆಲ್ಸೋ. ಸೊ GDP ರಿಯಲ್ or GDP at constant price or GDP at base year. ಸೊ ಹಿಂಗಂದ್ರೆ ಏನು? ಆಮೇಲೆ GDP at ನಾಮಿನಲ್ ಪ್ರೈಸ್, GDP ನಾಮಿನಲ್ ಅಂತಾರೆ. GDP ನಾಮಿನಲ್ ಆರ್ GDP at ಕರೆಂಟ್ ಪ್ರೈಸ್, GDP ಕರೆಂಟ್. So these are the terms we are going to learn now. Okay. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಐ ವಿಲ್ ಟೇಕ್ ಎ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ತೊಗೊತೀನಿ. ಈಗ ಎಂಟೈರ್ ಇಂಡಿಯಾದಲ್ಲಿ ಅರ್ಥ ಮಾಡ್ಕೊಳ್ಳಿ, ಓನ್ಲಿ 2 ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತಿದೆ, 2 ಗೂಡ್ಸು, ಒಂದು ಎ ಒಂದು ಬಿ ಅಂತ 2 ಗೂಡ್ಸ್ ಪ್ರೊಡ್ಯೂಸ್ ಮಾಡ್ತಿರೋದು. ಓಕೆ. ಸೊ ಒಂದು ಎ ಇನ್ನೊಂದು ಬಿ ಅಂತ. ಸೊ 2013 ಆ ಗೂಡ್ ಎಷ್ಟು ಎ ಗೂಡ್ಸ್ ಎಷ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ 10 ಪ್ರೊಡ್ಯೂಸ್ ಮಾಡಿದ್ದಾರೆ. ಬಿ ಎಷ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ 20 ಪ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ. ಸೊ ಅದ್ರ ಪ್ರೈಸ್ ಎಷ್ಟಿತ್ತು ಆವಾಗ? 10 ರೂಪಾಯಿ ಇತ್ತು. ಬಿದೂ 10 ರೂಪಾಯೇ ಇತ್ತು. ಸೊ ಟೋಟಲ್ ಎಷ್ಟು ರೂಪಾಯಿ ಬಂತು? 100 + 200. ಸೊ ಟೋಟಲ್ 300 rupees ವ್ಯಾಲ್ಯೂ GDP, ರೈಟ್? ಇವಾಗ ಅದೇ ನೋಡಿ 2023 ಅಂದ್ಕೊಳ್ಳಿ. ಈಗ 10 ವರ್ಷ ಆದಮೇಲೆ ಏನು ಮಾಡಿದ್ದಾರೆ? ಅದೇ ಗೂಡ್ಸ್ ಮತ್ತು ಎ ಆ್ಯಂಡ್ ಬಿನೇ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಬಟ್ ಈ ಸಲ ಏನು ಮಾಡಿದ್ದಾರೆ ಅಂದರೆ ಇವರು 10 ಗೂಡ್ಸ್ ಪ್ರೊಡ್ಯೂಸ್ ಮಾಡಿದ್ರು. ಓಕೆ. ಅಗೇನ್ 10 ಗೂಡ್ಸ್ ಮಾತ್ರನೇ ಎ ಪ್ರೊಡ್ಯೂಸ್ ಮಾಡಿದ್ರು. ಸೊ ಬಿನೂ 20 ಪ್ರೊಡ್ಯೂಸ್ ಮಾಡೋದು. ಸೇಮ್ ಪ್ರೈಸ್ ಏನಿತ್ತು? ಪ್ರೈಸು ಸೇಮೇ ಇತ್ತು ಅಂದ್ಕೊಳ್ಳಿ. ಸೊ 10 ವರ್ಷ ಆದಮೇಲೂ ಏನು ಚೇಂಜ್ ಇಲ್ಲ, 300 ರೂಪಾಯಿ GDP ಬರ್ತಿದೆ. ಅದೇ ಸೇಮ್ ಇದೇ ಎಕ್ಸಾಂಪಲ್ಗೆ ಇನ್ನೊಂದು ತಗೊಳ್ಳಿ. 10 ಗೂಡ್ಸ್ನ ಪ್ರೈಸ್ ಎಷ್ಟಾಗಿದೆ? 20 ರೂಪಾಯಿ ಚೇಂಜ್ ಆಗಿದೆ, ಪ್ರೈಸ್ ಚೇಂಜ್ ಆಗಿದೆ. ಅಗೇನ್ 20 ಗೂಡ್ಸ್ದು ಪ್ರೈಸು 20 ರೂಪಾಯಿ ಜಾಸ್ತಿ ಆಗಿದೆ, ಅಂದರೆ 10 ರೂಪಾಯಿ ಜಾಸ್ತಿ. ಟೋಟಲ್ ಎಷ್ಟಾಯ್ತು ಇವಾಗ? 10 20 ಲೈಕ್ 200, ದಿಸ್ ಇಸ್ 400. ಟೋಟಲ್ ಎಷ್ಟಾಯಿತು? ಟೋಟಲ್ 600 ಆಯಿತು. ಸೊ ಇಲ್ಲಿ ನೋಡಿದ್ರೆ 300ಇಂದ 600ಗೆ ಗ್ರೋತ್ ಆಗಿದೆ ಅಂತ ಹೇಳ್ತಾರೆ. ಬಟ್ ಗ್ರೋತ್ ಎಲ್ಲಾಗಿದೆ? ಗ್ರೋತ್ ಅಂದರೆ ಏನು? ಪ್ರಾಡಕ್ಟ್ಸ್ ಜಾಸ್ತಿ ಆಗಬೇಕಲ್ಲ. 10 ಪ್ರೊಡ್ಯೂಸ್ ಮಾಡೋ ಹತ್ರ 15 ಪ್ರೊಡ್ಯೂಸ್ ಮಾಡಿದ್ರೆ ಅದು ಗ್ರೋತು. 20 ಪ್ರೊಡ್ಯೂಸ್ ಮಾಡೋ ಹತ್ರ 21 ಪ್ರೊಡ್ಯೂಸ್ ಮಾಡಿದ್ರು ಅದು ಗ್ರೋತು. ಬಟ್ ಸೇಮ್ ನಂಬರ್ ಆಫ್ ಪ್ರಾಡಕ್ಟ್ ದೇ ಆರ್ ಪ್ರೊಡ್ಯೂಸಿಂಗ್. ಏನು ಜಾಸ್ತಿ ಆಗಿದೆ? ಪ್ರೈಸ್ ಮಾತ್ರ ಜಾಸ್ತಿ ಆಗಿದೆ. ಪ್ರೈಸ್ ಜಾಸ್ತಿ ಆದರೆ ಗ್ರೋತ್ ಆದಂಗೆ ಅಲ್ಲ. ಸೊ ಯಾವಾಗ ನಾವು ಈ ಪ್ರೈಸನ್ನು ಕಂಪೇರ್ ಮಾಡ್ತೀವಲ್ಲ, ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿ ನೋಡಿದ್ರೆ ದ್ಯಾಟ್ ಈಸ್ ಸೆಟ್ ಟು ಬಿ GDP ರಿಯಲ್. ಓಕೆ. ಆ್ಯಕ್ಚುಲಿ ಪ್ರೈಸ್ 300 ಅದು. ಬಟ್ ಇವಾಗ ತೋರಿಸಿರೋದೆಷ್ಟು? 600. ಇವಾಗ ತೋರಿಸ್ತಿರೋ ಈ ಪ್ರೈಸಸ್ಗೆ ನಾವು ಏನು ಪ್ರೈಸ್ ನೋಡ್ತಿದ್ದೇವಲ್ಲ ಅದು ನಾಮಿನಲ್ GDP. ನಾಮಿನಲ್ ಪ್ರೈಸು ಚೇಂಜ್ ಆಗಿದೆ, ಅದನ್ನು ನಾವು ಕರೆಂಟ್ ಪ್ರೈಸ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಬರೋದು ನಾಮಿನಲ್ GDP. ಅದೇ ಪ್ರೀವಿಯಸ್ ಪ್ರೈಸ್ 10 ವರ್ಷ ಬ್ಯಾಕ್ ಏನು ಪ್ರೈಸ್ ಇತ್ತಲ್ಲ ಅದನ್ನೇ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ರಿಯಲ್ GDP. ಯಾಕೆ ಅದು ರಿಯಲ್ ಆಗಿ ಎಷ್ಟು ಜಾಸ್ತಿ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡಿದ್ದೀವಿ ಅಂತ ನೋಡ್ತಿದ್ದೀವಿ ಇಲ್ಲಿ, ಪ್ರೈಸ್ನ ಜಾಸ್ತಿ ಮಾಡ್ದಂಗೆ, ಪ್ರೈಸ್ ಕಾನ್ಸ್ಟೆಂಟ್ ಇಟ್ಕೊಂಡು. ಆದರೆ ಇಲ್ಲಿ ನಾಮಿನಲಲ್ಲಿ ಪ್ರೈಸು ಚೇಂಜ್ ಮಾಡಾಕ್ತಿದ್ದೀವಿ. ರಿಯಲ್ ಹೆಂಗೆ ಗೊತ್ತಾಗುತ್ತೆ? ರಿಯಲ್ ಆಗಿ ಎಷ್ಟು ಪ್ರಾಡಕ್ಟ್ ಜಾಸ್ತಿ ಆಗಿದೆ ಅಂತ ಗೊತ್ತಾಗಲ್ವಲ್ಲ. ಸೊ ದ್ಯಾಟ್ ಈಸ್ ವೈ ಇಟ್ ಈಸ್ ನಾಮಿನಲ್. ಓಕೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ದಿಸ್ ಇಸ್ ಅಬೌಟ್ GDP ರಿಯಲ್ ಆ್ಯಂಡ್ GDP ನಾಮಿನಲ್. ಸೊ ಇದಕ್ಕೆ ಒಂದು ಇವಾಗ ನಾನು ತೋರಿಸ್ಬೇಕಾದ್ರೆ ಎಕ್ಸಾಂಪಲ್ ತೋರಿಸ್ಬೇಕಾದ್ರೆ 2013 ಅಂತ ಎಕ್ಸಾಂಪಲ್ ತೊಗೊಂಡೆ. ಬಟ್ ಇಂಡಿಯಾದಲ್ಲಿ ಬೇಸ್ ಇಯರ್ ಯಾವ್ದು ಕನ್ಸಿಡರ್ ಮಾಡಿದ್ದೀವಿ ಅಂದರೆ 2011-12 ಏನು ಬೇಸ್ ಇಯರ್ ಇತ್ತಲ್ಲ ಆ ಇಯರಲ್ಲಿ ಎಷ್ಟು ಪ್ರೈಸ್ ಇತ್ತಲ್ವ ಅದೇ ಪ್ರೈಸ್ಗೆ ಕಂಪೇರ್ ಮಾಡ್ತೀವಿ. ಈವನ್ ಇನ್ 2024 ಆ ಪ್ರೈಸ್ಗೆ ಕಂಪೇರ್ ಮಾಡಿದ್ರೆ ನಂಬರ್ ಆಫ್ ಗೂಡ್ಸ್ ಜಾಸ್ತಿ ಆಗಿದೆ ಇಲ್ಲ ಗೊತ್ತಾಗುತ್ತೆ. ಓಕೆ. ಸೊ ಅದು ಹೆಂಗೆ ಗೊತ್ತಾಗುತ್ತೆ? ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನೋಡಿ, ಮತ್ತು ಎ ಬಿನೇ ತಗೊಳ್ಳೋಣ. ಓಕೆ. ಇದು 2011-12 ಇದು 2024. ಸೊ 2010 11 10 ಪ್ರೊಡ್ಯೂಸ್ ಮಾಡ್ತಿದ್ರು ಎ ಗೂಡು, ಬಿ ಗೂಡು ಎಷ್ಟು ಪ್ರೊಡ್ಯೂಸ್ ಮಾಡ್ತಿದ್ರು? 20.
ಸೊ ಟೋಟಲ್ ಪ್ರೈಸ್ ಬಂದು 10 ರೂಪೀಸ್ ಇತ್ತು. ಸೊ ಟೋಟಲ್ 300 ರೂಪೀಸ್ GDP ಆಯಿತು. ಇವಾಗ ಏನು ಮಾಡ್ತಿದ್ದಾರೆ 2024ಅಲ್ಲಿ ಟೋಟಲ್ ಇದನ್ನು 20 ಗೂಡ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಬಿ ಬಂದುಬಿಟ್ಟು ಮತ್ತು ಅದು 30 ಗೂಡ್ಸ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಪ್ರೈಸ್ ಬೇಸ್ ಇಯರ್ ಕಂಪೇರ್ ಮಾಡಬೇಕಲ್ಲ, ರಿಯಲಾಗಿ ಎಷ್ಟು ಗೂಡ್ಸ್ ಆಗಿದ್ದಾವೆ ಅಂತ ನೋಡೋದಕ್ಕೆ. ಸೊ ಹಂಗಾಗಿ ನಾನು 10 ರೂಪೀಸ್ ಅಂತ ಇಟ್ಕೊತೀನಿ. ಬಿಕಾಸ್ ಈವನ್ ಇಫ್ ಇಟ್ ಇಸ್ 20 ರೂಪೀಸ್ ನಾನು ಚೇಂಜ್ ಮಾಡಲ್ಲ, ಬಿಕಾಸ್ ಅದು ಬೇಸ್ ಇಯರ್ ಕಂಪೇರ್ ಮಾಡಬೇಕಲ್ವ. ಸೊ ಹಂಗೆ ನೋಡಿದ್ರೆ ಇಟ್ ಈಸ್ 200 ಪ್ಲಸ್ 300 500. ಸೊ 500 ಆಗಿದೆ, ಚೇಂಜ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ? ನಮಗೆ 200 ರೂಪೀಸ್ ಇನ್ಕ್ರೀಸ್ ಆಗಿದೆ. ಸೊ ಅದು ಗ್ರೋತ್, ರಿಯಲ್ ಗ್ರೋತ್ ಹೆಂಗೆ ಅಂತಂದರೆ ಸೇಮ್ ಪ್ರೈಸಸ್ಗೆ ಕಂಪೇರ್ ಮಾಡ್ತಿದ್ದೀನಿ. ಇಲ್ಲೂ 10 ರೂಪೀಸೇ, ಇಲ್ಲೂ 10 ರೂಪೀಸೇ. ಈ ಗ್ರೋತ್ ಆಗಿದ್ರೆ ಎಲ್ಲಿಂದ ಆಗಿರಬೇಕು? ನಂಬರ್ ಆಫ್ ಪ್ರಾಡಕ್ಟ್ಸಿಂದ ಮಾತ್ರ ಆಗಿರೋ ಚಾನ್ಸ್. ಸೊ ಹಂಗಾಗಿ ಇಟ್ ಈಸ್ ಸೆಟ್ ಟು ಬಿ ರಿಯಲ್ GDP. ರಿಯಲ್ ಆಗಿ ಎಷ್ಟು ಪ್ರಾಡಕ್ಟ್ಸ್ ಇನ್ಕ್ರೀಸ್ ಆಗಿದೆ. ಸೊ ರಿಯಲ್ ಆಗಿ ಕಂಪೇರ್ ಮಾಡಬೇಕಂದ್ರೆ ವಾಟ್ ಯು ಶುಡ್ ಕನ್ಸಿಡರ್, ಬೇಸ್ ಇಯರಲ್ಲಿ ಏನು ಪ್ರೈಸ್ ಇದೆ ಅಂತ. ಅಂದರೆ ಕಾನ್ಸ್ಟೆಂಟ್ ಪ್ರೈಸ್ ಚೇಂಜ್ ಆಗಬಾರ್ದು, ಕಾನ್ಸ್ಟೆಂಟ್ ಪ್ರೈಸ್ ಇರಬೇಕು. ಓಕೆ, ದ್ಯಾಟ್ ಈಸ್ ವೈ ಇಟ್ ಈಸ್ ಸೆಟ್ ಟು ಬಿ GDP ರಿಯಲ್ ಆರ್ GDP at ಕಾನ್ಸ್ಟೆಂಟ್ ಪ್ರೈಸ್ ಆರ್ GDP at ಬೇಸ್ ಪ್ರೈಸ್. ನೆಕ್ಸ್ಟ್ GDP ನಾಮಿನಲ್ ಅಂತ ಆಲ್ರೆಡಿ ನೋಡಿದ್ರಿ. GDP ನಾಮಿನಲ್ ಅಂದರೆ ಕರೆಂಟಾಗಿ ಏನು ಪ್ರೈಸ್ ಇದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದರಲ್ಲಿ ಎಕ್ಸ್ಟ್ರಾ ಪ್ರೈಸನ್ನು ಇನ್ಕ್ಲೂಡ್ ಆಗುತ್ತೆ. ಸೊ ಅದು ರಿಯಲ್ ಗ್ರೋತ್ ತೋರಿಸಲ್ಲ. ಸೊ ವಿ ಅಂಡರ್ಸ್ಟುಡ್ ದೀಸ್ ಮೆನಿ ಟರ್ಮ್ಸ್: GDP, GNP, NNP, NDP, GDP at real, GDP real, GDP nominal, GDP ಕಾನ್ಸ್ಟೆಂಟ್ ಪ್ರೈಸ್, GDP ಕರೆಂಟ್ ಪ್ರೈಸ್, GDP at ಬೇಸ್ ಇಯರ್. ಇಷ್ಟು ಟರ್ಮ್ಸ್ ನಮಗೆ ಗೊತ್ತಾಯಿತು. ಸೊ ಇಲ್ಲಿ ಇನ್ನೊಂದಿದೆ GDP ಡಿಫ್ಲೇಟರ್ ಅಂತ. GDP ಡಿಫ್ಲೇಟರ್. ಸೊ ವಾಟ್ ಈಸ್ ಇಟ್? ಸೊ ಈಗ GDP ಡಿಫ್ಲೇಟರ್ ಅಂದರೆ ಏನು? GDP ಡಿಫ್ಲೇಟರ್ ಅಂದರೆ GDP ನಾಮಿನಲ್ ಡಿವೈಡೆಡ್ ಬೈ GDP ರಿಯಲ್. ಓಕೆ, ರಿಯಲ್ ಆಗಿ ಎಷ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ ಹಂಗಂದರೆ ಇಲ್ಲಿ ಏನು ಮೆಷರ್ ಮಾಡ್ತಿದ್ದೀವಿ? GDP ಡಿಫ್ಲೇಟರ್ ಅಂದರೆ ಇನ್ಫ್ಲೇಷನ್, ಎಷ್ಟು ಪ್ರೈಸ್ ರೈಸ್ ಆಗಿದೆ ಅನ್ನೋದು ಮೆಷರ್ ಮಾಡ್ತಿದ್ದೀವಿ. ಇದೊಂಥರ ಇಂಡಿಕೇಟರ್ ಇದ್ದಂಗೆ. ಸೊ ಈಗ ನೋಡಿ, ಫಾರ್ ಎಕ್ಸಾಂಪಲ್ GDP ನಾಮಿನಲ್ ಬಂದು 300 ರೂಪೀಸ್ ಇದೆ, GDP ರಿಯಲ್ ಬಂದು 200 ರೂಪೀಸೇ ಇದೆ. ರಿಯಲ್ ಅಂದರೆ ರಿಯಲ್ ಆಗಿ ಪ್ರಾಡಕ್ಟ್ಸ್ ಎಷ್ಟು ಪ್ರೊಡ್ಯೂಸ್ ಆಗಿದೆ ಅಂತ 200. ನಾಮಿನಲಿ ಎಕ್ಸ್ಟ್ರಾ ಎಷ್ಟು ಆ್ಯಡ್ ಆಗಿದೆ? 100 ರೂಪೀಸ್ ಜಾಸ್ತಿ ಆಗಿದೆ. ಅಂದರೆ 100 ವರ್ತ್ ನಮಗೆ ಇನ್ಫ್ಲೇಷನ್ ಪ್ರೈಸ್ ಜಾಸ್ತಿ ಆಗಿದೆ. ಸೊ ಇವಾಗ ಈ ಇಂಡಿಕೇಟರು ಚೇಂಜ್ ಆಗ್ತಾ ಹೋಗುತ್ತೆ, ಎಷ್ಟು ಚೇಂಜ್ ಆಗಿದೆ ಅನ್ನೋದಕ್ಕಿಂತ ಅನ್ನೋ ಥರ. ಲೈಕ್ ಸ್ಪೀಡೋಮೀಟರ್ ಇರುತ್ತಲ್ಲ, ಎಷ್ಟು ಸ್ಪೀಡ್ ಅಂತ ತೋರಿಸೋ ಥರ GDP ಡಿಫ್ಲೇಟರ್ ಎಷ್ಟು ಇನ್ಫ್ಲೇಷನ್, ಎಷ್ಟು ಪ್ರೈಸ್ ರೈಸ್ ಆಗಿದೆ ಅನ್ನೋದು ತೋರಿಸುತ್ತೆ. ಇಟ್ ಈಸ್ GDP ನಾಮಿನಲ್ ಬೈ GDP ರಿಯಲ್. So we are done with all these terminologies. Okay. ಸೊ ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಟರ್ಮ್ ಏನು ಬರುತ್ತೆ ಈ GDPಯಲ್ಲಿ, ಇದೊಂದು ಲಾಸ್ಟ್ ಆಗಿಬಿಟ್ರೆ ಯು ಆರ್ ಡನ್ ವಿತ್ ಆಲ್ಮೋಸ್ಟ್ ಎವ್ರಿ ಕಾನ್ಸೆಪ್ಟ್ ಆಫ್ GDP ರಿಲೇಟೆಡ್. ಆಮೇಲೆ GDP ಕೌಂಟಿಂಗ್ ನೋಡಿದ್ರೆ ಮುಗ್ದೋಗುತ್ತೆ. ಓಕೆ, ವಾಟ್ ಈಸ್ GDP ಆ್ಯಟ್ ಫ್ಯಾಕ್ಟರ್ ಕಾಸ್ಟ್? ಫ್ಯಾಕ್ಟರ್ ಕಾಸ್ಟ್ ಅಂದರೆ ಏನು? GDP ಆ್ಯಟ್ ಮಾರ್ಕೆಟ್ ಪ್ರೈಸ್ ಅಂದರೆ ಏನು? ಸೊ ಇಫ್ ಯು ನೋ ದಿಸ್, ಮ್ಯಾಕ್ಸಿಮಮ್ ಯು ಆರ್ ಕವರಿಂಗ್ ಆಲ್ ದ ಟರ್ಮಿನಾಲಜೀಸ್. ಓಕೆ, ಸೊ ಫಸ್ಟ್ ಫ್ಯಾಕ್ಟರ್ ಕಾಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೆ ಈಗ ಒಂದು ಫ್ಯಾಕ್ಟ್ರಿ ತೊಗೊಳ್ಳೋಣ. ಸೇ ಫಾರ್ ಎಕ್ಸಾಂಪಲ್ ಒಂದು ಫ್ಯಾಕ್ಟ್ರಿ ಇದೆ. ಓಕೆ, ಇದು ಏನು ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಬಿಸ್ಕೆಟ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಬಿಸ್ಕೆಟ್ ಪ್ರೊಡ್ಯೂಸ್ ಮಾಡೋಕ್ಕೆ ಈ ಫ್ಯಾಕ್ಟ್ರಿಗೆ 8 ರೂಪಾಯಿ ಖರ್ಚಾಗುತ್ತೆ. 8 ರೂಪಾಯಿ ಪ್ರೊಡ್ಯೂಸ್ ಮಾಡಾದಮೇಲೆ ಆ ಓನರೂ ಒಂದು ಸ್ವಲ್ಪ ಪ್ರಾಫಿಟ್ ತೊಗೊಬೇಕಲ್ಲ, ಇಲ್ ಟೇಕ್ 2 ರೂಪೀಸ್ ಪ್ರಾಫಿಟ್. ಸೊ ಟೋಟಲ್ ಫ್ಯಾಕ್ಟ್ರಿ ಹತ್ರ ನೋಡಿದ್ರೆ, ಇನ್ನೂ ಫ್ಯಾಕ್ಟ್ರಿಯಿಂದ ಈಚೆನೇ ಬಂದಿಲ್ಲ, ಫ್ಯಾಕ್ಟ್ರಿ ಹತ್ರ ನೋಡಿದ್ರೆ 10 ರೂಪೀಸ್ ಆ ಬಿಸ್ಕೆಟ್ ಕಾಸ್ಟ್. ಎಷ್ಟು? 10 ರೂಪೀಸ್. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ GDP ಆ್ಯಟ್ ಫ್ಯಾಕ್ಟರ್ ಕಾಸ್ಟ್. ಫ್ಯಾಕ್ಟ್ರಿ ಹತ್ರ ಎಷ್ಟು ಕಾಸ್ಟ್ ಅದು? ಓಕೆ, ಆ ಪ್ರೊಡಕ್ಷನ್ ಏನೇನು ಪ್ರಾಬ್ಲಮ್ ಕಾಸ್ಟ್ ಆಯ್ತಲ್ಲ ಅದು ಮತ್ತು ಪ್ರಾಫಿಟ್ ಎಲ್ಲ ಸೇರಿಸಿ ಬರೋ ಅಂಥ ಕಾಸ್ಟು GDP ಆ್ಯಟ್ ಫ್ಯಾಕ್ಟರ್ ಕಾಸ್ಟ್. ಈಗ ನೋಡಿ, ಫ್ಯಾಕ್ಟ್ರಿ ಹತ್ರ ಆ ಫ್ಯಾಕ್ಟ್ರಿ ಇದೆ, ಅಗೇನ್ ದ ಸೇಮ್ ಫ್ಯಾಕ್ಟ್ರಿ. ಈ ಫ್ಯಾಕ್ಟ್ರಿ ಇದೆ, ಏನು ಪ್ರೊಡ್ಯೂಸ್ ಮಾಡುತ್ತೆ? ನಮಗೆ ಬಿಸ್ಕೆಟ್ ಪ್ರೊಡ್ಯೂಸ್ ಮಾಡುತ್ತೆ. ಎಷ್ಟು? 8 + 2 10 ರೂಪೀಸ್ ಟೋಟಲ್. ಈ ಫ್ಯಾಕ್ಟ್ರಿಯಲ್ಲಿ ಮಾರ್ಕೆಟ್ ಇದೆ, ಇಲ್ಲಿ ಮಾರ್ಕೆಟ್ ಇರೋದು. ಓಕೆ, ದಿಸ್ ಇಸ್ ಮಾರ್ಕೆಟ್. ಇಲ್ಲಿ ನಾವೆಲ್ಲ ಹೋಗಿ ಪರ್ಚೇಸ್ ಮಾಡ್ತೀವಲ್ಲ, ಗೀತಾ ಅವರೆಲ್ಲ ಬಂದು ಇಲ್ಲಿ ಪರ್ಚೇಸ್ ಮಾಡಬೇಕು ಬಿಸ್ಕೆಟ್ನ. ಓಕೆ, ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ ಇಟ್ ವಿಲ್ ಟೇಕ್ ಗೌರ್ಮೆಂಟ್ ರೋಡ್ನ ಯೂಸ್ ಮಾಡುತ್ತೆ. ನೀನು ಗೌರ್ಮೆಂಟ್ ರೋಡ್ನ ಯೂಸ್ ಮಾಡಿದ್ರೆ ಏನು ಕಟ್ಟಬೇಕು? ಟ್ಯಾಕ್ಸ್. ಸೊ ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ.
ಸೊ ಟ್ಯಾಕ್ಸ್ ಪೇ ಮಾಡಬೇಕು ಯಾರಿಗೆ? ಗೌರ್ಮೆಂಟ್ಗೆ. ಓಕೆ, ಫಾರ್ ಎಕ್ಸಾಂಪಲ್ ಇದು ಒಳ್ಳೆ ಬಿಸ್ಕೆಟ್, ತುಂಬ ಹೆಲ್ದಿ ಬಿಸ್ಕೆಟ್ ಮಾಡಿದ್ದೀರಾ, ಅದಕ್ಕೆ ಗೌರ್ಮೆಂಟ್ ನಿಮ್ಮನ್ನು ಎಂಕರೇಜು ಮಾಡುತ್ತೆ. ನೀನು ತುಂಬ ಒಳ್ಳೆ ಬಿಸ್ಕೆಟ್ ಪ್ರೊಡ್ಯೂಸ್ ಮಾಡಿದೀಯಾ, ಸೊ ಹಂಗಾಗಿ ನಾನು ನಿನಗೆ ₹1 ಸಬ್ಸಿಡಿ ಕೊಡ್ತೀನಿ. ಸೊ ನೀನು ಮಾಡಿರೋದ್ರಲ್ಲಿ ನಿಂಗೆ ₹1 ಮೈನಸ್, ನೀನು ನನಗೆ ಕೊಡೋಂಗಿಲ್ಲ ಟ್ಯಾಕ್ಸಲ್ಲಿ. ಸೊ ಹಂಗಿದ್ರೆ ನೋಡಿ, ಟ್ಯಾಕ್ಸ್ ಬಂದು ₹2 ಅಂತ ಹೇಳ್ತು. ಸೊ ₹3 ಟ್ಯಾಕ್ಸ್ ಕೊಡಬೇಕು ಅಂತ, ಮತ್ತು ₹1 ಸಬ್ಸಿಡಿನೂ ಕೊಡ್ತು. ಅಂದರೆ ಬಿಕಾಸ್ ನೀನು ಒಳ್ಳೆ ಕೆಲಸ ಮಾಡ್ತಿದ್ದೀಯ, ಸಬ್ಸಿಡಿ ಅಂದಾಗ ಗೌರ್ಮೆಂಟ್ ಕಡೆಯಿಂದ ಗೌರ್ಮೆಂಟ್ ಹಾಕ್ಕೊಡುತ್ತೆ. ಸೊ ಟೋಟಲ್ ಎಷ್ಟಾಯಿತು? ₹10 ನಿಮ್ಮ ಫ್ಯಾಕ್ಟ್ರಿ ಹತ್ರ ಕಾಸ್ಟ್ ಇತ್ತು, ಪ್ಲಸ್ ₹3 ನೀನು ಟ್ಯಾಕ್ಸ್ ಕಟ್ಟಬೇಕು, ಮೈನಸ್ ₹1 ಸಬ್ಸಿಡಿ ಬಿಕಾಸ್ ಗೌರ್ಮೆಂಟ್ ಕೊಡುತ್ತೆ. ಟೋಟಲ್ ಮಾರ್ಕೆಟ್ ಹತ್ರ ಬರೋಷ್ಟರಲ್ಲಿ ನಿನ್ನ ಕಾಸ್ಟ್ ಎಷ್ಟಾಯಿತು? ₹12 ಆಯಿತು. ಸೊ ₹10 ಬಿಸ್ಕೆಟ್ ₹12 ಬರುತ್ತೆ. ಸೊ ದಿಸ್ ಈಸ್ ವಾಟ್ ಎವರ್ ಪ್ರೈಸ್ ಎಕ್ಸಿಸ್ಟ್ ಅಟ್ ದ ಮಾರ್ಕೆಟ್ ಈಸ್ ಕಾಲ್ಡ್ ಆಸ್ GDP at ಮಾರ್ಕೆಟ್ ಪ್ರೈಸ್. ಓಕೆ, ಸೊ GDP at ಮಾರ್ಕೆಟ್ ಪ್ರೈಸ್ ಅಂದರೆ ಏನು ಬರುತ್ತೆ ಈಗ ನಮಗೆ? ಜಿ ಡಿ ಪಿ ಫ್ಯಾಕ್ಟರ್ ಕಾಸ್ಟ್ಗೆ, ಈ ಫ್ಯಾಕ್ಟರ್ ಕಾಸ್ಟ್ಗೆ ಏನೇನಾಯಿತು? ಪ್ಲಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಮೈನಸ್ ಏನು ಮಾಡಿದ್ರಿ? ಸಬ್ಸಿಡೀಸ್ನ ತೆಗೆದ್ರಿ. ದ್ಯಾಟ್ ಈಸ್ ಈಕ್ವಲ್ ಟು GDP ಮಾರ್ಕೆಟ್ ಪ್ರೈಸ್. ಸೊ ದ್ಯಾಟ್ಸ್ ಆಲ್, ಸಿಂಪಲ್, ವೆರಿ ಸಿಂಪಲ್. ಓಕೆ, so this is all the terminologies that we need to know before calculating GDP of a country. Okay, so now almost ಎಲ್ಲ terminologies cover ಮಾಡಿದ್ದೀವಿ. GDP, GNP, NNP, NDP, GDP real, nominal, current price, constant price, all these things along with GDP deflator ಅಂದರೆ ಏನು? And we have seen GDP factor cost, GDP market price. So these are all the terms which we have completed just now. Okay, so ಇಷ್ಟು ಕಂಪ್ಲೀಟ್ ಮಾಡಿದ್ರಿ. ಈಗ ನೆಕ್ಸ್ಟ್ ನಾವು ನೋಡಬಹುದು ನಮ್ಮ ಕರೆಂಟ್ GDP ಏನು ಟ್ರೆಂಡ್ ಇದೆ ಅಂತ. ನಾವು ಇಲ್ಲಿವರೆಗೂ ನೋಡಿದ್ರೆ ಇದು ಬೇಸ್, ನಿಮಗೆ ಏನು ಗೊತ್ತಿಲ್ಲ, ಇಷ್ಟು ಮಾತ್ರ ಗೊತ್ತು ಅಂದರೆ ಯು ಆರ್ ಡನ್. GDP ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಇಷ್ಟು ಗೊತ್ತಿದ್ರೆ ಸಾಕು, ಯು ಕ್ಯಾನ್ ಆನ್ಸರ್ ಮ್ಯಾಕ್ಸಿಮಮ್ ಕ್ವಶನ್ಸ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಲರ್ನ್ ಅಬೌಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಇದನ್ನು ಕಂಟ್ರಿ GDPನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಸೊ ಇಫ್ ಯು ನೋ ದಿಸ್ ಬೇಸಿಕ್ ಥಿಂಗ್ಸ್, ವಿಲ್ ಬಿ ಸ್ಟಾರ್ಟಿಂಗ್ ವಿತ್ GDP ಕ್ಯಾಲ್ಕುಲೇಷನ್ ಮೆಥಡ್. ಓಕೆ, ಅಲ್ಲಿ 3 ಮೆಥಡ್ಸ್ ಇರುತ್ತೆ. ಸೊ ವಿಲ್ ಸ್ಟಾರ್ಟ್ ವಿತ್ ದ್ಯಾಟ್ 3 ಮೆಥಡ್ಸ್. ಓಕೆ, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ.